ಹಾಯ್ ನನ್ನೆಲ್ಲ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ತಮ್ಲೈನಲ್ಲಿ ನೋಡ್ತಾ ಇದ್ದೀರಲ್ವಾ, ಫಿಶ್ ಫ್ರೈ ಹೇಗೆ ಮನೇಲಿ ಮಾಡೋದು ಅನ್ನೋದನ್ನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಹಾಗೆ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡಿಕೊಂಡು ಇವತ್ತು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಏನಿಲ್ಲ ನೋಡಿ, ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಬೆಳ್ಳುಳ್ಳಿನೂ ಸಹ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪೀಸ್ ಮಾಡಿ. ಇವಾಗ ಮಿಕ್ಸಿ ಜಾರ್ಗೆ ಶುಂಠಿನ ಹಾಕಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಗಟ್ಟಿ ಅಲ್ವಾ, ಬೆಳ್ಳುಳ್ಳಿ ಆದರೆ ಬೇಗ ಕೂಡ ಇದಾಗ್ಬಿಡುತ್ತೆ, ಗ್ರೈಂಡ್ ಆಗಿಬಿಡುತ್ತೆ. ಸೊ ಒಟ್ಟಿಗೆ ಹಾಕ್ತಾಯಿಲ್ಲ ನಾನು. ಸ್ವಲ್ಪ ಶುಂಠಿನ ಫಸ್ಟು ಗ್ರೈಂಡ್ ಮಾಡಿಕೊಂಡು ನೀರು ಹಾಕಿ ಅದು ಸ್ವಲ್ಪ ಸಣ್ಣಗಾದ ನಂತರ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ಈ ಥರ ಆಗಿದೆ ಶುಂಠಿ, ಓಕೆನಾ. ಇವಾಗ ಬೆಳ್ಳುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಸಹ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಹೆಲ್ದಿಯಾಗಿ ಯೂಸ್ ಮಾಡ್ಕೊಳ್ಳಿ. ಅಂದರೆ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಕೊಂಡು ಯೂಸ್ ಮಾಡಿ. ಒಂದು ಸಲ ಮಾಡಿಟ್ಕೊಂಡ್ರೆ ಕಂಟೈನರಲ್ಲಿ ಇಟ್ಟರೆ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ರೀತಿ ನಾನ್ ವೆಜ್ಜಿಗಾಗಲಿ ಅಥವಾ ವೆಜ್ಜಿಗಾಗಲಿ ಏನಾದರೂ ಬೇಕಿದ್ದರೆ ಯೂಸ್ ಮಾಡ್ಕೋಬೋದು. ಸುಮ್ಮನೆ ಪ್ಯಾಕೆಟಲ್ಲಿ ಇರೋದನ್ನೆಲ್ಲ ಅದು ಯಾವಾಗೂ ಮಾಡಿರ್ತಾರೆ. ಸೊ ಹೆಲ್ದಿಯಾಗಿರಲ್ಲ, ಯಾವ ರೀತಿಯಿಂದ ಮಾಡಿರ್ತಾರೋ ಏನೋ ಗೊತ್ತಿರೋದಿಲ್ಲ. ಸೊ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ನ್ಯಾಚುರಲ್ಲಾಗಿ ಕೂಡ ಇರುತ್ತೆ ಅಲ್ವಾ. ನೋಡಿ, ಈ ಥರ ಕಂಟೈನರಲ್ಲಿ ನಾನು ಇಡ್ತಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಯಾವಾಗ ಕೂಡ ಯೂಸ್ ಮಾಡ್ಬೋದು ಅಲ್ವಾ. ಇವಾಗ ಫಿಶ್ ಫ್ರೈಗೆ ಏನೆಲ್ಲ ಮಸಾಲೆನ ಹಾಕಬೇಕು ಅನ್ನೋದನ್ನು ಸಿಂಪಲ್ಲಾಗಿ ನಾನು ಮಾಡೋ ರೀತಿಯಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಸ್ವಲ್ಪ ಹುಣ್ಸೆಹಣ್ಣ ಮೊದಲೇ ನೆನೆಸಿಟ್ಕೊಂಡಿದ್ದೆ. ಸೊ ಇವಾಗ ನೀರಲ್ಲಿರೋ ಹುಣ್ಸೆಹಣ್ಣೆಲ್ಲ ಚೆನ್ನಾಗಿ ಸಿಪ್ಪೆ ಬೀಜ ಎಲ್ಲ ಇರುತ್ತಲ್ಲ, ಚೆನ್ನಾಗಿ ಹಿಂಡಿ ತೆಗಿತಾ ಇದ್ದೀನಿ. ಈ ರೀತಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಪರವಾಗಿಲ್ಲ, ನಾನಿವಾಗ ಖಾರದ ಪುಡಿ ಎಲ್ಲ ಹಾಕ್ತೀನಲ್ಲ, ಸರಿ ಆಗುತ್ತೆ. ಸ್ವಲ್ಪ ಅರಿಶಿಣ, ಖಾರದ ಪುಡಿ, ಹುಣಸೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಫಿಶ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಜಾಸ್ತಿನೇ ಇರಬೇಕಲ್ವ ಉಪ್ಪು, ಖಾರ, ಹುಳಿ. ಏಕೆಂದರೆ ಮೀನಿಗೆ ಹತ್ಕೋಬೇಕದು, ಚೆನ್ನಾಗಿ ಎಳ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಮಾಡಿಟ್ಕೊಂಡಿದ್ವಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಕೂಡ ಹಾಕಿ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಪೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಆಮೇಲೆ ನಾವು ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ವ ಫಿಶ್ನ ಆಲ್ರೆಡಿ ಇವಾಗ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಇವಾಗ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚೈತ್ರ ವ್ಲಾಗ್ಸ್ ಮುರುಡೇಶ್ವರನ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿರೋ ವೀಡಿಯೋಸ್ನ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇವಾಗ ಪಾಪ್ಲೆಟ್ ಮೀನಿಗೆ ನಾನು ಪಾಪ್ಲೆಟ್ ಮೀನನ್ನು ತೊಗೊಂಡಿದ್ದೀನಿ. ಹಾಗೆ ಇವಾಗ ಅದ್ರ ಒಳಗಡೆ ಎಲ್ಲ ಮಸಾಲೆನ ಹಚ್ಚಿಡ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲದನ್ನು ಹಚ್ಚಿ ಒಳಗಡೆ ಎಲ್ಲ ಸ್ವಲ್ಪ ಮಸಾಲೆನ ತುಂಬಿ ಇಟ್ಟು ಒಂದು ಅರ್ಧ ಗಂಟೆ 15 ನಿಮಿಷ ಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಮಸಾಲೆ ಎಲ್ಲ ಮೀನಿಗೆ ಸರಿಯಾಗಿ ಹೋಗಿರುತ್ತಲ್ವ. ಸೊ ತುಂಬಾ ಚೆನ್ನಾಗಿ ಬಂದಿರುತ್ತೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ನಮ್ಮ ಚಾನಲ್ಗೆ ಯಾರೆಲ್ಲ ಕನೆಕ್ಟಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಕೊಡವಿ ಮೀನು ಅಂತ ಹೇಳ್ತಾರೆ. ಇದನ್ನು ಕೂಡ ಹಾಕಿಟ್ಕೊಂಡಿದ್ದೀನಿ. ಮಕ್ಕಳಿಗೆ ತುಂಬಾ ಒಳ್ಳೆಯದು, ಯಾಕಂದರೆ ಹೆಚ್ಚು ಮುಳ್ಳಿರೋದಿಲ್ಲ. ದೊಡ್ಡ ದೊಡ್ಡ ಮೀನಾದರೆ, ಚಿಕ್ಕ ಮೀನಲ್ಲಿ ಸ್ವಲ್ಪ ಮುಳ್ಳಿರುತ್ತೆ. ಸೊ ಈ ಕೊಡವಿ ಮೀನಲ್ಲಿ ಮುಳ್ಳು ಕೂಡ ಇರೋದಿಲ್ಲ. ಮಕ್ಕಳಿಗೆ ತಿನ್ನಿಸೋದಕ್ಕೆ ತುಂಬಾ ಚೆನ್ನಾಗುತ್ತೆ. ಈ ರೀತಿಯಾಗಿ ಎಲ್ಲ ಮೀನಿಗೂ ಮಸಾಲೆನ ಹಚ್ಚಿಟ್ಕೊಳ್ತಾ ಇದ್ದೀನಿ. ಇದು ಫಿಶಲ್ಲಿ ಇರುತ್ತಲ್ವ ಮೊಟ್ಟೆ, ಅದು ಓಕೆನಾ. ನನಗೆ ಅದು ಕೊಡವೆ ಮೀನು ಮತ್ತು ಪಾಪ್ಲೆಟ್ ಮೀನಲ್ಲಿ ಸಿಕ್ಕಿದ್ದು. ಸೊ ಲಾಸ್ಟಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ, ಮಕ್ಕಳಿಗೆ ತಿನ್ಸೋಕ್ಕೆ ಚೆನ್ನಾಗುತ್ತೆ ಅಲ್ವಾ. ಈ ರೀತಿ ಮಸಾಲನೆಲ್ಲ ಹಚ್ಚಿಟ್ಕೊಂಡು
ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡೋಣ. ಓಕೆನಾ. ಇವಾಗ ನೋಡಿ ಹಂಚು ಕಾದಿದೆ. ಇವಾಗ ನಾನು ಅರ್ಧ ಗಂಟೆ ಬಿಟ್ಟು ಇವಾಗ ಫ್ರೈನ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರವೆನ ತೋರಿಸ್ತಾ ಇದೆ. ಚಿರೋಟಿ ರವೆ ಆದರೂ ಯೂಸ್ ಮಾಡ್ಬೋದು, ದಪ್ಪ ರವೆ ಆದರೂ ಯೂಸ್ ಮಾಡ್ಬೋದು. ಚಿರೋಟಿ ರವೆ ಅಂದರೆ ಫ್ರೈಗೆ ಹಚ್ತೀವಲ್ವ, ಅದು ರವೆ ಖಾಲಿಯಾಗಿಬಿಟ್ಟಿತ್ತು. ನಾನು ಪಾಪ್ಲೆಟ್ ಮೀನಿಗೆ ರವೆನ ಹಚ್ತಾ ಇಲ್ಲ, ತವಾ ಫ್ರೈ ಅಷ್ಟೇ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ನೀವು ರವೆನ ಹಚ್ಕೋಬೋದು. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಫ್ರೈನ ಮಾಡ್ಕೊತೀನಿ. ನೋಡಿ ಯಾವ ರೀತಿ ಮಾಡ್ಕೊತೀನಿ ಅಂತ ನೋಡ್ಕೊಂಡು ಬನ್ನಿ. ಇದೇ ರೀತಿ ಒಂದನ್ನು ಹಾಕ್ಕೊಂಡು ಫಿಶ್ನ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕಿ ಮುಚ್ಚಿಡಬೇಕು. ಅದೊಂದು 2 ಮಿನಿಟ್ಸ್ ಆದಮೇಲೆ ಮಗ್ಚಿ ಹಾಕಿದ್ರೆ ಆಯಿತು. ಅಷ್ಟರೊಳಗಡೆ ನಾವು ಇಲ್ಲಿ ಇನ್ನೊಂದು ಮೀನು ಇತ್ತಲ್ವ, ಅದಕ್ಕೆಲ್ಲ ರವೆನ ಹಚ್ಚಿ ಇಟ್ಕೊಳ್ಳೋಣ. ರೆಡಿ ಮಾಡಿ ಇಟ್ಕೊಂಡ್ರೆ ಅದು ತೆಗೆದ ನಂತರ ಇದನ್ನು ಹಾಕ್ಬೋದಲ್ವ. ಸೊ ಹಾಗಾಗಿ ನೋಡಿ ಎಷ್ಟು ಚೆಂದ ಮಾಡಿ. ಇವಾಗ ಇದಕ್ಕೆ ಚೆನ್ನಾಗಿ ನೀಟಾಗಿ ರವೆನೆಲ್ಲ ಹಚ್ಚಿಡೋಣ ಸುತ್ತಲೂ ಕೂಡ. ಯಾರಿಗೆಲ್ಲ ಫಿಶ್ ಇಷ್ಟ, ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ರೀತಿ ರೆಸಿಪೀಸ್ ಬೇಕು ಅನ್ನೋದನ್ನು ಕೂಡ ಹೇಳಿ, ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಈ ರೀತಿ ಎಲ್ಲ ಮೀನುಗಳಿಗೆ ರವೆನ ಹಚ್ಚಿ ಇಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಏನಾಗಿದೆ ಅಂತ ಫಿಶ್ ಫ್ರೈ. ಓ ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಆಲ್ರೆಡಿ ಬೆಂದಿದೆ ನೋಡಿ. ಭಾಗ ಮಾಡಿದೆ ಅಲ್ವಾ, ಕಟ್ ಮಾಡಿದೆಲ್ಲ ಮಧ್ಯೆ ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಅಪ್ ಆಗಿದೆ. ಮಸಾಲೆ ಎಲ್ಲ ಎಳ್ಕೊಂಡಿದೆ ಅನ್ನೋದನ್ನು ತೋರಿಸುತ್ತೆ. ಇವಾಗ ಎಲ್ಲದನ್ನು ಮಗ್ಚಿ ಹಾಕೋಣ. ಎರಡು ಕಡೆನ ನೀಟಾಗಿ ಬೇಯಿಸ್ಬೇಕಲ್ವಾ. ನೀವು ಕೂಡ ಇದೇ ರೀತಿ ಮಾಡಿ ಮನೇಲಿ ಮಕ್ಕಳಿಗೆ ಎಲ್ಲರಿಗೂ ಹಾಕಿ ಮಾಡಿ ಕೊಡಿ, ತಿಂತಾರೆ ಇಷ್ಟಪಟ್ಟು. ಸ್ವಲ್ಪ ಮೇಲ್ಗಡೆ ಇನ್ನೊಂಚೂರು ಎಣ್ಣೆ ಹಾಕೋಣ. ಫಿಶ್ ಫ್ರೈಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಬಾಳೆ ಎಲೆಲ್ಲೂ ಕೂಡ ಮಾಡ್ತಾರೆ, ಅದಕ್ಕೆ ಎಣ್ಣೆ ಜಾಸ್ತಿ ಹಿಡಿಯೋಲ್ಲ. ಬಟ್ ನಮಗೆ ತವಾ ಫ್ರೈನೇ ಇಷ್ಟ. ಸೊ ಹಾಗಾಗಿ ಇದೇ ರೀತಿ ನಾವು ನಮ್ಮ ಮನೇಲಿ ಮಾಡೋದು. ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನು ನಮಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ಹೀಗೆ ಎಲ್ಲದನ್ನು ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆ ಶುಂಠಿ ಬೆಳ್ಳುಳ್ಳಿ ಘಮ ಘಾಟು ಎಷ್ಟು ಚೆನ್ನಾಗೇ ಬರುತ್ತೆ ಗೊತ್ತಾ ಫ್ರೆಂಡ್. ಅದು ಮಾಡ್ತಿರುವಾಗಲೇ ಅದು ಸ್ಮೆಲ್ಲಿಗೆ ಕಳೆದೋಗ್ಬಿಡ್ತೀರ, ಬಾಯಲ್ಲಿ ನೀರು ಬಂದುಬಿಡುತ್ತೆ ಫಿಶ್ ಇಷ್ಟಪಡೋರಿಗೆ. ಸೊ ಆಗ್ತಾ ಬಂತು ಇವಾಗ ಫಿಶ್ ಫ್ರೈ. ಇವಾಗೆಲ್ಲ ನೀಟಾಗಿ ತೆಗೆದಿಟ್ಕೊಳ್ಳೋಣ ನೋಡಿ. ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ಮೊಟ್ಟೆ ಇತ್ತಲ್ವ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ರವೆ ಹಚ್ಚಿಬಿಟ್ಟಿದ್ದೀನಲ್ವ ಇನ್ನೊಂದಕ್ಕೆ, ಅದು ಮಿಕ್ಸಪ್ ಆದರೆ ಸರಿಯಾಗಲ್ಲ. ಅದಕ್ಕೆ ಇದು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡು ನಂತರ ಲಾಸ್ಟಿಗೆ ಆ ರವೆ ಹಚ್ಚಿ ಅಪ್ಲೈ ಮಾಡಿ ಇಟ್ಟಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಇದು ಕೂಡ ಮಕ್ಕಳಿಗೆ ತಿನ್ಸೋಕ್ಕೆ ಚೆನ್ನಾಗಿರುತ್ತೆ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಅದಕ್ಕೆ ಮೇಲ್ಗಡೆ ಉಪ್ಪು ಖಾರ ಕೂಡ ಹಾಕ್ಬೋದು. ಬಟ್ ನಾನು ಮ್ಯಾನೇಜ್ ಮಾಡಿಟ್ಟಿದ್ನಲ್ಲ ಫಿಶ್ ಫ್ರೈದು ಮಸಾಲೆಗೆ, ಅದಕ್ಕೆ ನಾನು ಹಾಕ್ತಾಯಿಲ್ಲ ಅಷ್ಟೇ. ಓಕೆನಾ. ಕರಾವಳಿ ಸೈಡ್ ಅದರಲ್ಲೂ ನಮ್ಮ ಕಡೆ ಈ ರೀತಿನ ಮಾಡ್ಕೊಂಡು ತಿಂತಾನೆ ಇರ್ತಾರೆ ಎಲ್ಲರೂ. ಫಿಶ್ ಅಂತೂ ಇರಲೇಬೇಕು ಊಟಕ್ಕೆ. ಸೈಡಲ್ಲಿ ಗಂಜಿಗೆ ಆಗಲಿ ರೈಸಿಗಾಗಲಿ ಮೀನಿಲ್ಲ ಅಂದರೆ ಊಟನೇ ಸೇರೋದಿಲ್ಲ, ಅಷ್ಟು ಇಷ್ಟಪಡ್ತಾರೆ. ಅಷ್ಟೇ ನೀವು ನೋಡ್ಬೋದು ಮುರುಡೇಶ್ವರದಲ್ಲಿ ಬಂದರೆ ಎಲ್ಲಿ ನೋಡಿದ್ರು
ಮೀನು. ಯಾಕಂದರೆ ನಾವು ಕರಾವಳಿಯಲ್ಲಿ ಇರೋದ್ರಿಂದ, ಸಮುದ್ರ ಹತ್ತಿರ ಇರೋದ್ರಿಂದ ಬೋಟಿಂಗಿಗೆ ಹೆಚ್ಚು ಜನ ಹೋಗ್ತಾರಲ್ವ. ಸೊ ಫಿಶ್ ತುಂಬಾ ತಿನ್ನೋದು ಹೆಚ್ಚು ಜನ. ಅದರಲ್ಲೂ ನಮ್ಮ ಮನೇಲೂ ಫಿಶ್ ಬೇಕೇ ಬೇಕು. ಎಲ್ಲ ಫಸ್ಟ್ ಚಾನಲ್ನ ನೋಡ್ತಾ ಇದ್ದೀರಾ, ವಿಸಿಟ್ ಕೊಟ್ಟಿದ್ದೀರಾ, ಫುಲ್ ವಿಡಿಯೋನ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವಾಗ ಲಾಸ್ಟಲ್ಲಿ ಈ ಮೀನನ್ನು ಫ್ರೈ ಮಾಡ್ಕೊಳ್ತೀನಿ. ಒಂದರ ನಂತರ ಒಂದು ಹಾಕಿ ಎಣ್ಣೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಏನು ಕೂಡ ಇಷ್ಟಪಟ್ಟು ಮಾಡಿ, ಎಲ್ಲ ಅಡುಗೆನೂ ತುಂಬ ಚೆನ್ನಾಗೇ ಬರುತ್ತೆ. ಯಾವುದು ಕಷ್ಟ ಅಂತ ಏನೂ ಇಲ್ಲ, ಇಷ್ಟಪಟ್ಟು ಮಾಡಿದ್ರೆ ಎಲ್ಲನೂ ಈಸಿನೇ ಇರುತ್ತೆ. ಅಡುಗೆಯಲ್ಲಿ ಮಾಡೋದಕ್ಕೆ ಮೇನ್ ಏನು ಬೇಕು, ತಾಳ್ಮೆ, ಶ್ರದ್ಧೆ ಮತ್ತು ಏನಿರಬೇಕು ಅಂದರೆ ಅದರಲ್ಲಿ ಮಾಡೋ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಅಡುಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಸಕ್ತಿ ಇರಬೇಕು ಮೇನ್. ಇಂಟ್ರೆಸ್ಟ್ ಇದ್ದರೆ ಎಲ್ಲ ಅಡುಗೆನೂ ಈಸಿಯಾಗಿರುತ್ತೆ, ಸಿಂಪಲ್ಲಾಗಿ ಕೂಡ ಮಾಡ್ಬೋದು, ರುಚಿಯಾಗಿ ಕೂಡ ಮಾಡ್ಬೋದು. ಅಡುಗೆ ಬರಲ್ಲ ಅನ್ನೋರು ಏನಿಲ್ಲ, ಎಲ್ಲದೂ ಮಾಡ್ಬೋದು. ನೋಡಿ ಕೂಡ ಕಲ್ತವ್ರು ಎಷ್ಟೋ ಜನ ಇದ್ದಾರೆ. ಮತ್ತು ಯಾವ ರೀತಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವ ರೀತಿ ಯಾವುದನ್ನು ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಹೇಗೆ ಬರುತ್ತೋ ಹಾಗೆ, ನಮ್ಮ ಮನೆಯಲ್ಲಿ ಯಾವ ರೀತಿ ಇದೆಯೋ ಅದನ್ನು ಮಾಡ್ತೀನಿ. ನಿಮ್ಮ ಮನೇಲಿ ಪಾತ್ರೆ ಆಗಿದೆಯಾ, ನಿಮ್ಮ ಮನೇಲಿ ಇದು ಈ ರೀತಿ ಇದೆಯಾ ಅನ್ನೋದನ್ನು ಮಾತ್ರ ಬ್ಯಾಡ್ ಕಮೆಂಟ್ ಯಾರೂ ಹಾಕೋಬೇಡಿ ದಯವಿಟ್ಟು. ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ, ಬಟ್ ಬ್ಯಾಡ್ ಕಮೆಂಟ್ ಮಾತ್ರ ಯಾರು ಕೂಡ ಹಾಕೋಕ್ಕೆ ಹೋಗಬೇಡಿ. ಎಲ್ಲ ನಿಮ್ಮ ತಂಗಿ ಅಕ್ಕ ಅಂದ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇದೇ ರೀತಿ ಬಡವ್ರನ್ನ ಬೆಳೆಸಿ. ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ. ನಿಮ್ಮೊಂದು ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಕೂಡ ಮಾಡಿ ಸಪೋರ್ಟ್ ಮಾಡಿ. ಸೊ ಇವಾಗ ನೋಡಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಸುತ್ತ ಕೂಡ ಫ್ರೈನ ಬೇಯಿಸ್ಕೋಬೇಕು, ಎಲ್ಲ ಕಡೆ ನೀಟಾಗಿ ಬೆಂದರೆ. ಇವಾಗ ನೋಡಿ ಉಪ್ಪಿನಕಾಯಿ ರೆಡಿ ಆಗಿದೆ ಆಲ್ರೆಡಿ. ಗಂಜಿ, ಕುಚ್ಚಲಕ್ಕಿ ಗಂಜಿ, ಉಪ್ಪಿನಕಾಯಿ, ಸೈಡಲ್ಲಿ ಫಿಶ್ ಫ್ರೈ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಚೈತ್ರ ವ್ಲಾಗ್ಸ್ ಮುರುಡೇಶ್ವರನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಧನ್ಯವಾದಗಳು.